ಮೂವಿ ಹೆಸರು ಬಂದು ದಿ ರಾಜಾ ಸಾಬ್. ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಶವದ ಅಸ್ಥಿಯನ್ನ ತಗೊಂಡು ಒಂದು ಅಂಗಡಿಲಿ ಇರ್ತಾನೆ. ಬಟ್ ಸಡನ್ ಆಗಿ ಅವನ ಹತ್ರ ಇರುವಂತ 500 ರೂಪಾಯಿ ಗಾಳಿಲಿ ತೇಳ್ಕೊಂಡು ಒಂದು ಕಾಡ್ಗೆ ಹೋಗುತ್ತೆ. ಇವಾಗ ವ್ಯಕ್ತಿಯ ನೋಟನ್ನ ಫಾಲೋ ಮಾಡ್ಕೊಂಡು ಕಾಡ್ ಬರ್ತಾನೆ. ಬಟ್ ಆ ಕಾಡಿಂದ ಅದು ಸೀದಾ ಒಂದು ಬಂಗ್ಲೆಗೆ ಹೋಗುತ್ತೆ. ಇವಾಗ ಅವನ 500 ರೂಪಾಯಿಗೋಸ್ಕರ ಬಂಗ್ಲೆ ಓಡ ಹೋಗ್ತಾನೆ. ಇಲ್ಲಿ ಆ ಬಂಗ್ಲೆ ನೋಡಿದ್ರೆ ಒಳ್ಳೆ ದೆವ್ವದ ಬಂಗ್ಲೆ ತರ ಇರುತ್ತೆ. ಸೊ ಅಲ್ಲಿಗ ಆ ಸೀನ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ನಮ್ ಹೀರೋ ಹೆಸರು ಬಂದು ರಾಜಾ ಸಾಬ್ ಅಂತ. ಬಾಲ್ಯದಲ್ಲೇ ತನ್ನ ತಂದೆ ತಾಯಿಯನ್ನ ಕಳ್ಕೊಂಡಿದ್ದಾನೆ. ಬಾಲ್ಯದಿಂದಲೂ ತನ್ನ ಅಜ್ಜಿನೇ ಅವನನ್ನ ಸಾಕಿ ಬೆಳೆಸಿರೋದು. ಇನ್ನು ರಾಜಾ ಸಾಬ್ ಎದುರು ಮನೆಯಲ್ಲಿ ಅನಿತಾ ಅನ್ನೋ ಒಂದು ಹುಡುಗಿ ಇದೆ. ಆ ಹುಡುಗಿಗೆ ರಾಜಾ ಸಾಬ್ ಕಂಡ್ರೆ ತುಂಬಾ ಇಷ್ಟ. ಅಂಡ್ ಈ ಪಾಯಿಂಟ್ ಇಟ್ಕೊಂಡೆ ರಾಜಾ ಸಾಬು ಆ ಹುಡುಗಿ ಹತ್ರ ಪ್ರೀತಿ ಎಲ್ಲ ತನಗೆ ಖರ್ಚು ಬೇಕಾದಾಗೆಲ್ಲ ದುಡ್ಡನ್ನೆಲ್ಲ ಇಸ್ಕೊತಾ ಇದ್ದ. ಇನ್ನು ರಾಜಾ ಸಾಬ್ ಅಜ್ಜಿಗಂತೂ ಮರುವಿನ ಕಾಯಿಲೆ. ಬಟ್ ಆದ್ರೂ ಅಜ್ಜಿ ನಾನೊಂದು ರಾಜ್ಯದ ಮಹಾರಾಣಿ ಆಗಿದೆ, ನಿಮ್ ತಾತ ರಾಜ ಆಗಿದ್ರು, ನಿಮ್ ತಾತ ಎಷ್ಟು ಒಳ್ಳೆಯವ್ರು ಗೊತ್ತಾ, ಅವ್ರು ಮಾಡಿರೋ ಸಾಧನೆಗಳು ಏನೇನ್ ಗೊತ್ತಾ ಅಂತ ಕಥೆಯನ್ನ ಹೇಳ್ತಾ ಇದ್ಲು. ಒಟ್ನಲ್ಲಿ ಈ ಅಜ್ಜಿಗೆ ಮರುವಿನ ಕಾಯಿಲೆ ಇದೆ. ಬಟ್ ಅವ್ರ ಗಂಡ ಮಾತ್ರ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಂಡಿದ್ದಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾಜಾ ಸಾಬ್ ನ ಫ್ರೆಂಡ್ ನನ್ನ ಹೆಂಡತಿ ಚಾರ್ಮಿನಾರ್ ಮುಂದೆ ಫೋಟೋ ತೆಗೆಸ್ಕೊಂಡಿದ್ದಾಳೆ ನೋಡು ಅಂತ ಫೋಟೋ ತೋರಿಸ್ತಾ ಇರ್ತಾನೆ. ಬಟ್ ನಮ್ ರಾಜಾ ಸಾಬು ಆ ಫೋಟೋ ಬ್ಯಾಕ್ ಗ್ರೌಂಡ್ ಅಲ್ಲಿ ತನ್ನ ತಾತ ಇರೋದನ್ನ ಐಡೆಂಟಿಫೈ ಮಾಡ್ತಾನೆ. ಅದಕ್ಕೂ ಅವ್ರ ಅಜ್ಜಿಗೆ ತೋರಿಸ್ತಾರೆ. ಅವ್ರ ಅಜ್ಜಿ ಇವರೇ ನಿಮ್ ತಾತ ಅಂತ ಹೇಳ್ತಾರೆ. ಹೈದರಾಬಾದ್ ರಾಜಾ ಸಾಬ್ ನ ಮಾವ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದ. ಅವಾಗ ರಾಜಾ ಸಾಬ್ ಈ ವಿಷಯನ ಅವ್ರ ಮಾವಂಗೆ ಹೇಳ್ತಾನೆ. ಅದಕ್ಕೆ ಅವ್ರ ಮಾವ ಸರಿ ನೀನ್ ನಂಗೆ 5 ಲಕ್ಷ ರೂಪಾಯಿ ಕೊಟ್ರೆ ನಮ್ ಸಾಹೇಬ್ರಿಗೆ ಹೇಳಿ ನಿಮ್ ತಾತನ ಹುಡ್ಕೊಡ್ತೀನಿ ಅಂತ ಹೇಳ್ತಾನೆ. ಇವಾಗ ರಾಜಾ ಸಾಬು ಅನಿತನ ಹತ್ರ ನೈಸ್ ಆಗಿ 5 ಲಕ್ಷ ರೂಪಾಯಿ ಇಸ್ಕೋತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾಜಾ ಸಾಬು ಹೈದರಾಬಾದ್ ಬರ್ತಾನೆ. ಹೈದರಾಬಾದ್ ನ ಒಂದು ಚರ್ಚ್ ಅಲ್ಲಿ ರಾಜಾ ಸಾಬ್ಗೆ ಒಬ್ಳು ಬ್ಯೂಟಿಫುಲ್ ಹುಡುಗಿ ಕಾಣಿಸ್ತಾಳೆ. ಅದಕ್ಕೆ ರಾಜಾ ಸಾಬು ಹುಡುಗಿನ ಫಾಲೋ ಮಾಡ್ಕೊಂಡು ಚರ್ಚ್ ಒಡೆ ಹೋಗ್ತಾನೆ. ಇಲ್ಲಿ ಚರ್ಚ್ ಅಲ್ಲಿ ಒಂದು ಮಗುವಿನ ಸರ್ಜರಿಗೆ ಡೊನೇಷನ್ ಅನ್ನ ಕೇಳ್ತಾ ಇರ್ತಾಳೆ. ಇದಕ್ಕೆ ರಾಜಾ ಸಾಬು ಜೋಸ್ ಅಲ್ಲಿ 3 ಲಕ್ಷ ರೂಪಾಯಿನ ಕೊಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾಜಾ ಸಾಬು ಪೊಲೀಸ್ ಸ್ಟೇಷನ್ ಹೋಗಿ ಫುಲ್ ಸ್ಟೋರಿಯನ್ನ ಹೇಳ್ತಾನೆ. ಅಸ್ಲಿಗೆ ನನ್ನ ಅಜ್ಜಿ ದೇವಗಿರಿ ಸಾಮ್ರಾಜ್ಯದ ರಾಣಿ ಆಗಿದ್ಲು, ನಮ್ ತಾತ ರಾಜ ಆಗಿದ್ರು. ಒಂದು ದಿನ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಗಂಗರಾಜು ಅರಮನೆಯಲ್ಲಿ ಇದ್ದಂತಹ ವಜ್ರ ಚಿನ್ನವನ್ನ ಲೂಟಿ ಮಾಡ್ಕೊಂಡು ಓಡೋಗ್ತಾನೆ. ಅದಕ್ಕೆ ನಮ್ ತಾತ ನಮ್ ಫಾಲೋ ಮಾಡ್ಕೊಂಡು ವಜ್ರ ಚಿನ್ನ ಸಿಗೋತಾ ಅಂತ ಅರಮನೆಗೆ ನಮ್ ಬರಲ್ಲ ಅಂತ ಲೆಟರ್ ಬರ್ಬಿಟ್ಟು ಹೋಗ್ತಾನೆ. ಅಂದಿನಿಂದ ನಮ್ ತಾತ ಮಿಸ್ಸಿಂಗು, ಈಗ ಹೇಗಾದ್ರೂ ಮಾಡಿ ಹುಡ್ಕೊಡಿ ಅಂತ ಹೇಳ್ತಾನೆ. ಈಗ ಒಂದ್ 2 ದಿನ ಕಳಿಯುತ್ತೆ. ರಾಜಾ ಸಾಬ್ಗೆ ಬೆಸ್ಸಿ ಅನ್ನೋ ಹುಡುಗಿಯಿಂದ ಫೋನ್ ಬರುತ್ತೆ. ಈ ಬೆಸ್ಸಿ ಬೇರೆ ಯಾರು ಅಲ್ಲ, ಅದೇ ಚರ್ಚ್ ಅಲ್ಲಿ ಕ್ರಿಶ್ಚಿಯನ್ ಹುಡುಗಿ ಇಲ್ಲಲ್ಲ ಅವಳೆ. ಎಲ್ಲಿ ಬೆಸ್ಸಿ ರಾಜಾ ಸಾಬ್ನ ತಾತ ಮೇಲೆ ಕೇಸ್ ಹಾಕಿರ್ತಾಳೆ. ಯಾಕಪ್ಪ ಅಂದ್ರೆ ಚರ್ಚ್ ಅಲ್ಲಿ ಡೊನೇಷನ್ಗೆ ಅಂತ ಇದ್ದಂತ ಹಣವನ್ನ ಅವಳು ಕಟ್ಟಕ್ ಹೋಗ್ತಾ ಇರ್ತಾಳೆ. ಬಟ್ ಅದೇ ಟೈಮ್ಗೆ ರಾಜಾ ಸಾಬ್ನ ತಾತ ಬೆಸ್ಸಿಯನ್ನ ಹಿಪ್ನೋಟೈಸ್ ಮಾಡಿ ಅಷ್ಟು ದುಡ್ಡನ್ನ ಎತ್ಕೊಂಡು ಹೋಗ್ತಾನೆ. ಈಗ ಬೆಸ್ಸಿ ಅಲ್ಲಿದ್ದಂತ 3 ಲಕ್ಷ ರೂಪಾಯಿ ನಮ್ಗೆ ಬೇಕು ಅಂತ ಕೇಸ್ ಹಾಕ್ತಾಳೆ. ಮತ್ತೊಂದ್ ಕಡೆ ರಾಜಾ ಸಾಬ್ಗೆ ಪೊಲೀಸ್ ಆಫೀಸರ್ಗೆ 5 ಲಕ್ಷ ರೂಪಾಯಿ ಕೊಡ್ಬೇಕು. ಈಗ ನಮ್ ರಾಜಾ ಸಾಬ್ ಹತ್ರ ದುಡ್ಡೇ ಇಲ್ಲ. ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋವಾಗ ಒಂದು ಬ್ಯೂಟಿಫುಲ್ ಹುಡುಗಿ ರಾಜಾ ಸಾಬ್ ಹತ್ರ ಬಂದು, ನನ್ನ ಹೆಸರು ಭೈರವಿ, ನಿಮ್ ತಾತ ನಮ್ ತಾತಂಗೆ ತುಂಬಾನೇ ಹೆಲ್ಪ್ ಮಾಡಿದ್ರು, ಇವಾಗ ಅದ್ರ ಪ್ರತಿಫಲವಾಗಿ 1 ಕೋಟಿ ರೂಪಾಯಿ ಅಂತ ಹೇಳ್ತಾಳೆ. ಇವಾಗ ನಿಮ್ ತಾತನ್ ಕರ್ಕೊಂಡ್ ಬಂದು ಈ ದುಡ್ಡನ್ನ ತಗೊಂಡ್ ಹೋಗು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಸುಮಾರು ಗುಂಡಗಳಿಗೆ ಆ ದುಡ್ಡಿನ ಮೇಲೆ ಕಣ್ ಬೀಳುತ್ತೆ. ಅವ್ರ ದುಡ್ಡನ್ನ ಎತ್ಕೋಬೇಕು ಅಂತ ಅಟ್ಯಾಕ್ ಮಾಡ್ತಾರೆ. ಆಗ ನಮ್ ರಾಜಾ ಸಾಬು ಅವ್ರ ಜೊತೆ ಎಲ್ಲ ಫೈಟ್ ಮಾಡಿ ಆ ದುಡ್ಡನ್ನ ಸೇವ್ ಮಾಡ್ತಾನೆ. ಇದರಿಂದ ಭೈರವಿ ಇಂಪ್ರೆಸ್ ಆಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾಜಾ ಸಾಬ್ಗೆ ಆ ಗಂಗಾರಾಜು ಕಾಣಿಸ್ತಾನೆ. ಇವಾಗ ರಾಜಾ ಸಾಬ್ ಆ ಗಂಗಾರಾಜನ ಫಾಲೋ ಮಾಡ್ಕೊಂಡು ಅವ್ನು ಕೊಡ್ದಿ ಎಲ್ಲಿ ಅರಮನೆಯಿಂದ ಕತ್ಕೊಂಡೋದಂತ ಚಿನ್ನ ವಜ್ರ ಅಂತ ಕೇಳ್ತಾನೆ. ಅದೇ ಟೈಮ್ಗೆ ಅಲ್ಲಿ ಭೈರವಿ ಬರ್ತಾಳೆ. ಇಲ್ಲಿ ಭೈರವಿ ಯಾಕೆ ಅವ್ರು ನೋಡಿತಾ ಇದ್ಯಾ, ಅವ್ರು ನಮ್ ತಾತ, ನೀನ್ ಅನ್ಕೊಂಡಿರೋದೆಲ್ಲ ಸುಳ್ಳು, ನಿಮ್ ತಾತ ಒಳ್ಳೆಯವರಲ್ಲ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಗಂಗಾರಾಜು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಗೆ ಗಂಗಾದೇವಿನೇ ತೋರಿಸ್ತಾರೆ. ಈ ಗಂಗಾದೇವಿನೇ ರಾಜಾ ಸಾಬ್ನ ಅಜ್ಜಿ. ಇವರು ದೇವಗಿರಿ ಸಾಮ್ರಾಜ್ಯದ ರಾಣಿ ಆಗಿರ್ತಾಳೆ. ಒಂದು ದಿನ ಇವರು ದೇವಸ್ಥಾನದಿಂದ ಹೊರಡೆ ಬರ್ತಾರೆ. ಇಲ್ಲಿ ಭಿಕ್ಷುಕರಿಗೆ ಭಿಕ್ಷೆನ ಕೊಡ್ತಾ ಇರ್ತಾಳೆ. ಮತ್ತೆ ಅದೇ ಟೈಮ್ಗೆ ನಿಮ್ ತಾತ ಬೇರೆಯವನು, ಅವನು ಅವತ್ತು ಭಿಕ್ಷೆ ಬಿಡಕ್ಕೆ ಅಂತ ದೇವಸ್ಥಾನಕ್ಕೆ ಬಂದಿರ್ತಾನೆ. ಎಲ್ಲಿ ನಿಮ್ ತಾತ ಭಿಕ್ಷೆ ಕೊಡಕ್ ಬಂದಂತ ರಾಣಿಯ ಕೈಯನ್ನೇ ಇಟ್ಕೋತಾನೆ. ಆಗ ಸೈನಿಕರೆಲ್ಲ ನಿಮ್ ತಾತಂಗೆ ಹೊಡಿತಾರೆ. ಆಗ ನಿಮ್ಮ ಅಜ್ಜಿ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಆದ್ರೆ ನಿಮ್ಮ ತಾತನ ಕೆಟ್ಟ ದೃಷ್ಟಿ ರಾಣಿ ಮೇಲೆ ಬಿದ್ದಿತ್ತು. ಹೇಗಾದ್ರೂ ಮಾಡಿ ಮಹಾರಾಣಿಯನ್ನ ಮದುವೆ ಆಗಿ ಅರಮನೆ, ಆ ರಾಜ್ಯ, ಆ ವಜ್ರ ಚಿನ್ನವನ್ನ ನಾನೇ ಪಡ್ಕೋಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಅವನು ಮಂತ್ರವಾದಿ ಹತ್ರ ಹೋಗ್ತಾನೆ. ಇಲ್ಲಿ ಮಂತ್ರವಾದಿ, ನೀನ್ ಅನ್ಕೊಂಡಿರೋದ್ ಆಗ್ಬೇಕಂದ್ರೆ ಅದಕ್ಕೆಲ್ಲ ಬಲಿ ಕೊಡ್ಬೇಕು, ಅದ್ ನಿನ್ ಕೈಲಿ ಕೊಡಕ್ ಆಗತ್ತ ಅಂತಾನೆ. ಅದಕ್ಕೆ ನಿಮ್ ತಾತ ತನ್ನ ಕೈಯನ್ನ ಕುಯ್ಕೊಂಡು ನಾನು ಏನ್ ಮಾಡಕ್ಕೂ ಸಿದ್ಧ ಅಂತ ಹೇಳ್ತಾನೆ. ಅದಕ್ಕೆ ಆ ಮಂತ್ರವಾದಿ ಒಂದು ಬಾವಿಯನ್ನ ತೋರಿಸಿ, ಈ ಬಾವಿ ಕೆಳಗಡೆ ನೀನ್ ತಪಸ್ ಮಾಡ್ಬೇಕು, ಆದ್ರೆ ಈ ಬಾವಿ ಒಳಗಡೆ ರಾಕ್ಷಸರು ಪಿಶಾಚಿಗಳಿದಾವೆ, ಎಚ್ಚರಿಕೆ ಅಂತ ಹೇಳ್ತಾನೆ. ಈಗ ತಾತ ತಪಸ್ ಮಾಡಿ ಪವರ್ಫುಲ್ ಆಗಿ ಹೊರಡೆ ಬರ್ತಾನೆ. ಇಲ್ಲಿಯ ಮಂತ್ರವಾದಿ, ತಗೋ ಈ ಪ್ರಸಾದವನ್ನ, ಇದನ್ನ ರಾಣಿ ಕೊಡು, ಇದನ್ನ ತಿಂದಿದ ತಕ್ಷಣ ಅವಳು ಕಂಪ್ಲೀಟ್ ಆಗಿ ನಿನ್ ಕಂಟ್ರೋಲ್ ಬರ್ತಾಳೆ ಅಂತ ಹೇಳ್ತಾನೆ. ಇದ್ರಂತ ನಿಮ್ ತಾತ ಅರಮನೆ ಬರ್ತಾನೆ. ಇಲ್ಲಿ ತಡೆಯಕ್ ಬಂದ ಸೈನಿಕರನ್ನೆಲ್ಲ ತನ್ನ ಶಕ್ತಿಯನ್ನು ಯೂಸ್ ಮಾಡ್ಕೊಂಡು ಅವ್ರೆಲ್ರನ್ನು ಮಟ್ಟ ಹಾಕಿ ಆ ಪ್ರಸಾದವನ್ನ ರಾಣಿಗೆ ಕೊಡ್ತಾನೆ. ಅವತ್ತಿನಿಂದ ನಿಮ್ ಅಜ್ಜಿ ಕಂಪ್ಲೀಟ್ ಆಗಿ ನಿಮ್ ತಾತನ್ ಕಂಟ್ರೋಲ್ ಬಂದ್ಬಿಟ್ಲು. ಅಂಡ್ ನಿಮ್ ತಾತ ಕನಕರಾಜು ಅಂತ ಹೆಸರು ಇಟ್ಕೊಂಡು ಆ ರಾಜ್ಯದ ರಾಜ ಆದ. ನಾನು ಆ ರಾಜ್ಯದ ಮಂತ್ರಿ ಆಗಿದ್ರು ಏನ್ ಮಾಡಕ್ಕೂ ಆಗಿಲ್ಲ ಅಂತ ಹೇಳ್ತಾನೆ. ಆದ್ರೆ ಒಂದು ದಿನ ನಿಮ್ ತಾತ ಆ ರಾಜ್ಯದಲ್ಲಿರುವಂತಹ ಎಲ್ಲ ಚಿನ್ನ ವಜ್ರವನ್ನ ಲೂಟಿ ಮಾಡಿ ಆ ದ್ವಾರದ ಬಾಗ್ಲಿಕಿನ ನಾನು ಕೊಟ್ಟು ನಾನೇ ಕಳ್ತಾನ ಮಾಡಿರೋ ತರ ನಂಬಿಸ್ತಾನೆ. ಮತ್ತು ಚಿನ್ನವನ್ನು ಹುಡ್ಕೊಂಡೆಪ್ತಲಿ ಆ ಅರಮನೆಯಿಂದ ಓಡೋಗ್ತಾನೆ. ಆದ್ರೆ ನಿಮ್ ಅಜ್ಜಿ ಕಂಪ್ಲೀಟ್ ಆಗಿ ನಿಮ್ ತಾತದ ವಶದಲ್ಲಿದ್ದ ಕಾರಣ ಅವಳು ನಿಮ್ ತಾತನ ಮಾತನ್ನೇ ನಂಬ್ತಾ ಇದ್ಲು. ಈ ಘಟನೆ ಆದ್ಮೇಲೆ ರಾಜ ಮನೆತನದವರು ಮಹಾರಾಣಿ ಮತ್ತೆ ಅವನ ಮಗನ್ನ ಹೊರಡೆ ಹಾಕ್ತಾರೆ. ಅಂದಿನಿಂದ ನಾನು ನಿಮ್ಮ ಅಪ್ಪನ ಹುಡ್ಕೋಕ್ ಟ್ರೈ ಮಾಡ್ತಾ ಇದ್ದೆ. ಬಟ್ ನಿಮ್ಮ ಅಪ್ಪ ಸತ್ತೋಗಿರೋ ವಿಷಯ ಗೊತ್ತಾಯ್ತು ನನ್ಗೆ. ಆದ್ರೆ ನಿಮ್ಮ ಅಜ್ಜಿ ಅವಳ ಮೊಮ್ಮಗನ್ ಜೊತೆ ಎಲ್ಲ ವಾಸವಾಗಿದ್ದಾಳೆ ಅಂತ ಗೊತ್ತಿತ್ತು. ಅಂದಿನಿಂದ ನಾನು ನಿಮ್ಮನ್ನ ಹುಡ್ಕಕ್ಕೆ ಟ್ರೈ ಮಾಡ್ತಿದ್ದೆ. ಅಂಡ್ ಇವತ್ತು ನೀವು ಫೈನಲಿ ನಂಗೆ ಸಿಕ್ಕಿದ್ದೀರಾ ಅಂತ ಹೇಳ್ತಾನೆ. ಈ ಎಲ್ಲಾ ಫ್ಲಾಶ್ ಬ್ಯಾಕ್ ಕೇಳಿಸ್ಕೊಂಡಂತ ನಮ್ ರಾಜ ಸಾಬು ಆ ಬಂಗ್ಲೆಗೆ ಹೋಗಿ, ನಮ್ಮ ಅಜ್ಜಿಗೆ ಎಷ್ಟು ಕಷ್ಟ ಕೊಟ್ಟಿದ್ಯಾ, ಅಲ್ಲಿರುವಂತ ಸಂಪತ್ನೆಲ್ಲ ಲೂಟಿ ಮಾಡಿ ನಮ್ಮನ್ನ ಬೀದಿಗೆ ತಂದಿದ್ಯಲ್ಲ ಅಂತ ಕೆಟ್ಟದಾಗೆಲ್ಲ ಬೈತಾನೆ.
ಹಾಗೆ ಮುಂದುವರೆದು ಈಗ ನಾನು ನಿನ್ನ ಹತ್ರ ಇರುವಂತ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ನಮ್ಮ ಅಜ್ಜಿಗೆ ವಾಪಸ್ ಕೊಡ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಈ ಶಬ್ದವನ್ನ ಕೇಳಿಸ್ಕೊಂಡು ಅಲ್ಲಿರುವಂತ ಒಬ್ಬ ಕಂಪೌಂಡರ್ ಬರ್ತಾನೆ. ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದೀವಲ್ಲ, ಅದೇ ಕಂಪೌಂಡರ್ ಇವನು. ಈಗ ಬಂಗ್ಲೆ ಹೊರಡೆ ಭೈರವಿ ಮತ್ತೆ ಅವ್ರ ಮಾವನು ಬಂದಿದ್ದಾರೆ. ಆಗ ಕಂಪೌಂಡರ್, ಕೆಲವು ದಿನಗಳ ಹಿಂದೆ ನಿಮ್ ತಾತ ಸತ್ತೋಗಿದ್ದಾರೆ, ಅವ್ರ ಜೋಬಲ್ಲಿ ಇರುವಂತ ದುಡ್ಡನ್ನೆಲ್ಲ ನಾನೇ ತಗೊಂಡಿದ್ದೆ, ಬಟ್ ಆ ದುಡ್ಡೆಲ್ಲ ಹಾರ್ಕೊಂಡ್ ಬಂಗ್ಲೆ ಹೊಡೆ ಬೀಳ್ತು. ನಾನು ಆ ದುಡ್ಡನ್ನ ಫಾಲೋ ಮಾಡ್ಕೊಂಡು ಈ ಬಂಗ್ಲೆ ಹೊಡೆ ಬಂದೆ. ಈಗ ನಿಮ್ ತಾತ ಸತ್ತೋಗಿದ್ದಾರೆ ಅಂತ ಹೇಳ್ತಾನೆ. ಈಗ ಇದೇ ಟೈಮ್ಗೆ ತಾತನ ಆತ್ಮ ಬಂದು, ಈ ಬಂಗ್ಲೆ ನನ್ ದೇಹ ಆದ್ರೆ ಆ ದುಡ್ಡು ನನ್ನ ಹೃದಯದ ತರ, ನೀವೇನ್ ಮಾಡಿದ್ರು ಆ ದುಡ್ಡನ್ನ ಹೊರಡೆ ತಗೊಂಡೋಗಕ್ ಆಗಲ್ಲ ಅಂತ ಹೇಳ್ತಾನೆ. ಈಗ ಕಾಂಪೌಂಡರು ಆತ್ಮ ಹೇಳಿದ್ ಕರೆಕ್ಟ್ ಆಗೇ ಇದೆ. ಈ ಬಂಗ್ಲೆ ಬಂದಾಗಿಂದ ಹೊರಡೆ ಹೋಗಿ ಟ್ರೈ ಮಾಡ್ತಾ ಇದೀನಿ, ನನ್ ಕೈಲಿ ಆಗ್ತಾ ಇಲ್ಲ. ಈ ಬಂಗ್ಲಲ್ಲಿ ಇರುವಂತ ರೂಮ್ಗಳು ಒಂದೊಂದ್ ಟೈಮ್ಗೂ ಒಂದೊಂದ್ ಕಡೆ ಇರುತ್ತೆ. ಸಡನ್ ಆಗಿ ಎಲ್ಲಿಂದನೋ ಟ್ರೈನ್ ಬೇರೆ ಬಂದ್ಬಿಡುತ್ತೆ. ಇಲ್ಲಿಂದ ಹೊರಡೆ ಹೋಗೋದು ಅಸಾಧ್ಯ ಅಂತ ಹೇಳ್ತಾನೆ. ಈಗ ತಾತ ಮನೆ ಹೊಡಿರೋರ್ಗೆಲ್ಲರಿಗೂ ಚೆನ್ನಾಗಿ ಆಟ ಆಡಿಸ್ತಾನೆ. ಈ ಮಧ್ಯೆ ಸುಮಾರು ಕಾಮಿಡಿ ಎಲಿಮೆಂಟ್ ಇದೆ, ಅದು ಮೂವಿಲ್ ನೀವು ಎಂಜಾಯ್ ಮಾಡಬಹುದು. ನೆಕ್ಸ್ಟ್ ಸೀನ್ ಅಲ್ಲಿ ಜೆಸ್ಸಿ ಆ ಬಂಗ್ಲೆ ಬರ್ತಾಳೆ. ಇಲ್ಲಿ ಜೆಸ್ಸಿ ರಾಜಸಾಬ್ ಹತ್ರ ನಿಮ್ ತಾತ ಈ ಬಂಗ್ಲೆಲಿ ಇದ್ದಾನೆ ಅಂತ ನಮ್ಗೆ ಗೊತ್ತಾಯ್ತು, ಎಲ್ಲಿ ನಿಮ್ ತಾತ ನನ್ ದುಡ್ಡನ್ನ ಕೊಟ್ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ರಾಜಸಾಬು, ನಮ್ ತಾತ ಸತ್ತೋಗಿದ್ದಾನೆ, ಆದ್ರೆ ಅವನ ಆತ್ಮ ಈ ಬಂಗ್ಲೆಲಿ ಇರುವಂತ ದುಡ್ಡನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾನೆ. ಆದ್ರೆ ಬೆಸ್ಸಿ ಇದನ್ನ ನಂಬಲ್ಲ. ರಾಜಸಾಬು, ಸರಿ ಅಲ್ಲಿ ದುಡ್ಡಿದೆ ತಗೋ ಹೋಗು ಅಂತ ಹೇಳ್ತಾನೆ. ಈಗ ದುಡ್ಡು ಎತ್ಕೊಳಕ್ಕೆ ಅಂತ ರೂಮ್ಗೆ ಹೋಗ್ತಾಳೆ. ಆ ರೂಮಲ್ಲಿ ದುಡ್ಡು ಜೊತೆಗೆ ಸುಮಾರು ಚಿನ್ನ, ಒಡವೆ, ವಜ್ರಗಳೆಲ್ಲ ಇದ್ವು. ಅಷ್ಟರಲ್ಲೇ ನಮ್ ತಾತನ ಆತ್ಮ ಬಂದು ಬೆಸ್ಸಿಯನ್ನೇ ಎದುರಿಸ್ಬಿಟ್ಟು ಕಳಿಸ್ತಾನೆ. ಈಗ ರಾಜಸಾಬು ರಜ್ಜಿಗೆ ಫೋನ್ ಮಾಡ್ಬಿಟ್ಟು ಈಗ್ಲೇ ಬಂಗ್ಲೆ ಬಾ ಅಂತ ಕರಿತಾನೆ. ಅಸ್ಲಿಗೆ ರಾಜಸಾಬ್ನ ತಾತ ರಾಜಸಾಬ್ನ ಹಿಪ್ನೋಟೈಸ್ ಮಾಡಿ ಹೇಳ್ಸಿದ್ ಮಾತು. ಈಗ ರಾಜಸಾಬು ಈ ಬಂಗ್ಲೆ ಒಡೆ ಯಾರೋ ದೆವ್ವ ಬಿಡ್ಸೋನ ಕರ್ಕೊಂಡ್ ಬರ್ಬೇಕು ಅಂತ ಅಂತಾನೆ. ಅದಕ್ಕೆ ಬೆಸ್ಸಿ ಅವಳು ಪರಿಚಯ ಆಗಿರುವಂತ ಒಬ್ಬ ಸೈಕಾಲಜಿಸ್ಟ್ ನ ಕರ್ಕೊಂಡ್ ಬರ್ತಾಳೆ. ಈ ವಯ್ಯ ದೆವ್ವ ಬಿಡ್ಸೋರಂತೆ ಎಕ್ಸ್ಪರ್ಟ್. ಯಾವಾಗ ಅವ್ನ್ ಬಂಗ್ಲೆ ಒಡೆ ಬರ್ತಾನೋ ಆಗ ಅವನ್ಗೆ ಸೈಕಾಲಜಿಗೆ ಸಂಬಂಧಪಟ್ಟ ಸುಮಾರು ವಸ್ತುಗಳು ಕಾಣಿಸ್ತವೆ. ಆಗ ಅವ್ನ್ ಗೊತ್ತಾದೇನಂದ್ರೆ ಇವನು ಸಾಮಾನ್ಯ ತಾತ ಅಲ್ಲ, ಇವ್ಗೆ ಹಿಪ್ನೋಟೈಸ್ ಮೇಲೆ ಸುಮಾರು ವಿಷಯಗಳು ಗೊತ್ತಿದೆ, ಅವನ್ ಎಕ್ಸ್ಪರ್ಟ್ ಅಂತ ಹೇಳ್ತಾನೆ. ಈಗ ಸೈಕಾಲಜಿಸ್ಟ್ ರಾಜಸಾಬ್ನ ಕೂರಿಸ್ಕೊಂಡು, ನೀನು ನಿಮ್ಮ ತಾತನ ವಸ್ತಲ್ಲಿ ಇದ್ಯಾ, ಕಣ್ ಮುಚ್ಕೊಂಡು ನಿಂಗೆ ಏನೇನ್ ಕಾಣಿಸುತ್ತೆ ನಂಗೆ ಹೇಳು ಅಂತ ಹೇಳ್ತಾನೆ. ಆಗ ರಾಜಸಾಬ್ ಕಣ್ ಮುಚ್ಕೋತಾನೆ. ಇಲ್ಲಿ ಅವ್ನಿಗೆ ಕೆಲವೊಂದು ಒಳ್ಳೆ ಮೆಮೊರೀಸ್ ಕಾಣುತ್ತೆ. ಆದ್ರೆ ಈ ಮಧ್ಯೆ ಅವ್ನಿಗೆ ಸಡನ್ ಆಗಿ ಬಂಗ್ಲೆ ಕಾಣುತ್ತೆ. ಇಲ್ಲಿ ಬಂಗ್ಲೆ ಸುತ್ತ ರಕ್ತ ಇರುತ್ತೆ. ಅದಾದ್ಮೇಲೆ ಅವ್ನಿಗೆ ಬಾವಿ ಒಡೆ ತನ್ನ ತಾತ ಯಾರನ್ನ ಸಾಯಿಸ್ತಾ ಇರೋ ತರ ಕಾಣುತ್ತೆ. ಆಗ ಸೈಕಾಲಜಿಸ್ಟ್ ಇದರಿಂದ ಹೊರಡೆ ಬಾ ಅಂತ ಕರಿತಾ, ಆದ್ರೆ ರಾಜಸಾಬ್ಗೆ ಅದರಿಂದ ಹೊರಡೆ ಬರಕ್ ಆಗಲ್ಲ. ಸಡನ್ ಆಗಿ ರಾಜಸಾಬ್ ಕಂಡ್ಬಿಡ್ತಾನೆ. ಇಲ್ಲಿ ರಾಜಸಾಬು, ನನ್ಗೆ ಇದ್ರ ಮೇಲೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ, ನನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಈಗ ಸೈಕಾಲಜಿಸ್ಟ್ ಬಾವಿ ಹತ್ರ ಹೋಗ್ತಾನೆ. ಇಲ್ಲಿ ರಿಯಲ್ ಆಗಿ ಕೆಲವೊಂದು ಬಾಡಿಗಳು ಸಿಗುತ್ತೆ. ಆಗ ಅವನ್ಗೆ ತಾತನ ಆತ್ಮ ಕಾಣುತ್ತೆ. ಇಲ್ಲಿ ತಾತನ ಆತ್ಮ ಸೈಕಾಲಜಿಸ್ಟ್ ನ ಹಿಪ್ನೋಟೈಸ್ ಮಾಡಿ, ಆ ಸೈಕಾಲಜಿಸ್ಟ್ ತನ್ನ ಮೊಮ್ಮಗಳನ್ನ ಕರ್ಕೊಂಡು ಒಂದು ಕಾರಲ್ಲಿ ಹೋಗ್ತಾ ಇರೋ ತರ, ಆ ಕಾರು ಸಡನ್ ಆಗಿ ಬೆಟ್ಟದ ತುದಿಗೆ ಹೋಗೋ ತರ, ಅಲ್ಲಿ ಬೀಳೋ ತರ, ಈ ತರ ಎಲ್ಲ ಹಿಪ್ನೋಟೈಸ್ ಮಾಡಿ ಆ ಸೈಕಾಲಜಿಸ್ಟ್ ಸೋಲ್ ಒಪ್ಕೊಂಡು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಅನಿತಾ ರಾಜಸಾಬ್ ನೋಡ್ಕೊಂಡು ಆ ಬಂಗ್ಲೆ ಬರ್ತಾಳೆ. ಈಗ 3 ಜನ ಹೀರೋಯಿನ್ ಜೊತೆ ಒಂದು ಸಾಂಗು. ಅದಾದ್ಮೇಲೆ ಮತ್ತೊಂದ್ ಕಡೆ ಗಂಗಾರಾಜು ರಾಜಸಾಬ್ನ ಅಜ್ಜಿ ಹತ್ರ ಬಂದ್ಬಿಟ್ಟು ಎಲ್ಲಾ ವಿಷಯನೂ ಹೇಳ್ತಾನೆ. ಬಟ್ ಅಜ್ಜಿ ನಂಬಕ್ಕೆ ರೆಡಿ ಇಲ್ಲ, ಯಾಕೆಂದ್ರೆ ಅವಳು ಇನ್ನೂ ತಾತನ ಹೊಸ್ತಾಳೆ ಇದ್ದಾಳೆ. ಈಗ ಅಜ್ಜಿ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗಿ ಅಜ್ಜಿನೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಈಗ ಅಜ್ಜಿ ತುಂಬಾ ಸೀರಿಯಸ್ ಆಗಿದ್ದಾಳೆ. ಈ ವಿಷಯ ಎಲ್ಲ ರಾಜಸಾಬ್ ಗೊತ್ತಾಗುತ್ತೆ. ಈಗ ರಾಜಸಾಬ್ ಈ ಬಂಗ್ಲಿಂದ ಹೊರಡೆ ಬರಕ್ ಟ್ರೈ ಮಾಡ್ತಾನೆ, ಬಟ್ ಅವ್ನ ಕೈಲಿ ಆಗಲ್ಲ. ಈಗ ರಾಜಸಾಬು ಎಲ್ಲ ಈ ದುಡ್ಡಿಂದ ಅಲ್ವಾ ಆಗ್ತಾ ಇರೋದು, ಈ ದುಡ್ಡನ್ನ ಸುಟಾಕ್ಬೇಕು ಅಂತ ಆ ದುಡ್ಡನ್ನ ಸುಟಾಕಕ್ ಹೋಗ್ತಾನೆ. ಬಟ್ ಅಷ್ಟೆಲ್ಲ ತಾತ ರಾಜಸಾಬ್ನ ಮತ್ತೆ ಇಲ್ಯೂಷನ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ರಾಜಸಾಬು ಐಸಿಯುಲಿ ಇರುವಂತ ತನ್ನ ಅಜ್ಜಿನ ನೋಡ್ತಾನೆ. ಆಗ ರಾಜಸಾಬು ಇಲ್ಯೂಷನ್ ಇಂದ ಹೊರಡೆ ಬಂದು ಆ ದುಡ್ಡನ್ನ ಸುಟಾಕ್ಬೇಕು ಅನ್ಕೋತಾನೆ. ಬಟ್ ಬೆಂಕಿ ಹಚ್ಚಿದ್ರೆ ಅವ್ರ ಅಜ್ಜಿಗೆ ಸುಟ್ಟದಂಗ ಆಗುತ್ತೆ. ಆಗ ಅವ್ರ ತಾತ ಬಂದು, ಇವತ್ತು ರಾತ್ರಿ ನಿಮ್ಮ ಅಜ್ಜಿ ಸತ್ತೋಗ್ತಾಳೆ, ಅವ್ಳು ಸತ್ರೇನೆ ನಾನು ಮತ್ತೆ ಭೂಮಿ ಮೇಲೆ ಜನಿಸಕ್ ಆಗೋದು, ಅವಾಗ ನಾನು ಮತ್ತೆ ಹುಟ್ಟು ಬಂದು ಇಷ್ಟು ಸಂಪತ್ತನ್ನ ಅನುಭವಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ರಾಜಸಾಬು, ನೀನ್ ಅನುಭವಿಸಕ್ ಏನಿರಲ್ಲ, ಇದನ್ನೆಲ್ಲ ನಾನೇ ಸುಟ್ಟಾಕ್ತೀನಿ ಅಂತ ಟ್ರೈ ಮಾಡ್ತಾನೆ. ಬಟ್ ಅವ್ನ ಕೈಲಿ ಆಗಲ್ಲ. ಆಗ ಅವ್ನಿಗೆ ಸೈಕಾಲಜಿಸ್ಟ್ ಅವ್ನ್ ಮಾತೇಳಿ ನೆನಪಾಗುತ್ತೆ. ಅದೇನಪ್ಪಾ ಅಂದ್ರೆ, ನೀನು ನಿಮ್ಮ ತಾತನ ವಶೀಕರಣದಿಂದ ಹೊರಡೆ ಬರ್ಬೇಕಂದ್ರೆ ಫಸ್ಟ್ ನೀನು ವಶಪಡಿಸ್ಕೋಬೇಕು, ನೀನ ಅಂತರಾಳದಿಂದ ನೀನು ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳ್ತಾನೆ. ಆಗ ರಾಜಸಾಬು ಮೆಡಿಟೇಟ್ ಮಾಡಕ್ ಶುರು ಮಾಡ್ತಾನೆ. ಇಲ್ಲಿ ಅವನ ಅಜ್ಜಿಯನ್ನ ನೆನೆಸ್ಕೊಂಡು ಧ್ಯಾನ ಮಾಡ್ತಾನೆ. ಆಗ ಅವ್ರ ಅಜ್ಜಿ ಅವ್ನ ಮುಂದೆ ಬಂದು ಅವನ್ಗೆ ಶಕ್ತಿಯನ್ನ ಕೊಡ್ತಾಳೆ. ಈಗ ರಾಜಸಾಬು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ, ಅವ್ನ್ ಯಾರು ವಸ್ತುಗಳು ಇಲ್ಲ. ಆಗ ಅವ್ರ ತಾತ ಇಲ್ಯೂಷನ್ ಅಲ್ಲೇ ಒಂದು ಮೊಸಳೆಯನ್ನ ಕಳಿಸ್ತಾನೆ. ಅದಕ್ಕೆ ರಾಜಸಾಬು ಮೊಸಳೆ ಜೊತೆ ಫೈಟ್ ಮಾಡಿ ಗೆಲ್ತಾನೆ. ಆಗ ಕೆಲವೊಬ್ರು ಸೋಲ್ಜರ್ಗಳು ಬರ್ತಾರೆ. ರಾಜಸಾಬು ಅವ್ರ ಜೊತೆನು ಫೈಟ್ ಮಾಡಿ ಗೆಲ್ತಾನೆ. ಈಗ ರಾಜಸಾಬು ಎಲ್ಲಾ ದುಡ್ಡನ್ನು ಸುಡೋದಕ್ಕೆ ಹೋಗ್ತಾನೆ ಅಂಡ್ ಸುಡ್ತಾನೆ. ಆಗ ಅವ್ರ ತಾತ ಅವನ್ಗೆ ಬ್ಲಾಕ್ ಮ್ಯಾಜಿಕ್ ಹೇಳ್ಕೊಂಡಂತ ಗುರುಗಳನ್ನ ನೆನ್ಸ್ಕೊಂಡು ಇವನ್ನ ಸೋಲ್ಸ್ಬೇಕು ಬನ್ನಿ ಅಂತ ಕರೀತಾನೆ. ಈಗ ತಾತ ಮತ್ತೆ ಅವ್ರ ಗುರುಗಳು ಇಬ್ರು ಒಂದಾಗಿ ಒಬ್ಬ ಅಸುರನಾಗ್ತಾನೆ. ಆಗ ಅವ್ರಿಬ್ರು ರಾಜಸಾಬ್ನ ಹೊಡೆದಕ್ಕೆ ಶುರು ಮಾಡ್ತಾರೆ. ಆಗ ರಾಜಸಾಬು ಮತ್ತೆ ಅವ್ರ ಅಜ್ಜಿಯನ್ನ ನೆನ್ಸ್ಕೋತಾನೆ. ಅವ್ರ ಅಜ್ಜಿ ಜೊತೆ ಇರುವಂತ ದೈವಿ ಶಕ್ತಿ ರಾಜಸಾಬ್ಗೆ ಹೆಲ್ಪ್ ಮಾಡಿ ಆ ದೊಡ್ಡ ರಾಕ್ಷಸನ್ನ ಸಾಯಿಸ್ತಾರೆ. ಅಲ್ಲಿಗೆ ಅವ್ರ ಅಜ್ಜಿ ಆ ತಾತನ ವಶೀಕರಣದಿಂದ ಹೊರಡೆ ಬರ್ತಾಳೆ ಅಂಡ್ ಎಲ್ಲ ನಾರ್ಮಲ್ ಆಗುತ್ತೆ. ಈಗ ರಾಜಸಾಬು ಬಂಗ್ಲೆಯಿಂದ ಹೊರಡೆ ಬಂದು ಅವರ ತಾತನ ತಿಥಿಯನ್ನ ಮಾಡ್ತಾ ಇರ್ತಾನೆ. ಇಲ್ಲಿ ಅಜ್ಜಿ ತಾತನ ಫೋಟೋ ನೋಡಿದ್ರು ಅವನ್ನ ಐಡೆಂಟಿಫೈ ಮಾಡಲ್ಲ. ಯಾಕಪ್ಪ ಅಂದ್ರೆ ಈಗ ಅಜ್ಜಿ
ಅವ್ರ ತಾತನ್ ಕಂಟ್ರೋಲ್ ಇಂದ ಹೊಡೆ ಬಂದಿಯಾಳ. ಈಗ ಎಲ್ಲ ಮೊದ್ಲಿನ ತರ ನಾರ್ಮಲ್ ಆಗಿದೆ. ಮತ್ತೊಂದ್ ಕಡೆ 3 ಜನ ಹೀರೋಯಿನ್ ರಾಜಾ ಸಾಬ್ ನನಗ್ ಬೇಕು ಅಂತ ಕಿತ್ತಾಡ್ತಾ ಇದಾರೆ. ಆದ್ರೆ ನಮ್ ರಾಜಾ ಸಾಬು ಒಂದ್ ಸರ್ಕಸ್ ಹೋಗ್ತಾನೆ. ಆ ಸರ್ಕಸ್ ಅಲ್ಲಿ ಒಬ್ಬ ಜೋಕರ್ ಕಾಣಿಸ್ತಾನೆ. ಆ ಜೋಕರ್ ನೋಡಿದ್ರೆ ನಮ್ ರಾಜಾ ಸಾಬ್ ತರಾನೇ ಇದಾನೆ. ಇವಾಗ ಈ ಜೋಕರ್ ಯಾರು, ಈ ಜೋಕರ್ಗೂ ರಾಜಾ ಸಾಬ್ಗೂ ಏನ್ ಸಂಬಂಧ, ಮುಂದೇನಾಗುತ್ತೆ ಅವನ್ನೆಲ್ಲಾನು ನಾವು ರಾಜಾ ಸಾಬ್ 2 ಸರ್ಕಸ್ ಅಲ್ಲಿ ನೋಡ್ಬೇಕು. ಇದಾಗಿತ್ತು ರಾಜಾ ಸಾಬ್ನ ಎಕ್ಸ್ಪ್ಲನೇಷನ್. ಇನ್ನ ಹೊಸ ಮೂವಿ ಎಕ್ಸ್ಪ್ಲನೇಷನ್ ಆಗಿ ನನ್ನ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಹೊಸ ವಿಡಿಯೋದಲ್ಲಿ. ಬಾಯ್ ಬಾಯ್.